ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಹಾಂತೇಶ್. ನೀವು ನೋಡ್ತಾ ಇದ್ದೀರಾ ಮಹಾಂತೇಶ್ ಟ್ರೇಡಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಲಮ್ ಟ್ರೇಡ್ ಅಪ್ಲಿಕೇಶನ್ನ ಬೇಸಿಕ್ ಆಗಿ ಯಾವ ಥರ ಯೂಸ್ ಮಾಡೋದು ಮತ್ತು ಕ್ಯಾಂಡಲ್ ಸ್ಟಿಕ್ನ ಬಗ್ಗೆ. ಬನ್ನಿ ತಡ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಕ್ರೀನ್ ರೆಕಾರ್ಡರ್ನ ಒಂದು ಸಹಾಯದೊಂದಿಗೆ. ಫ್ರೆಂಡ್ಸ್, ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೆಮೋ ಅಕೌಂಟ್ ಅಂತ ಕಾಣುತ್ತೆ, ಮತ್ತು USDT ಅಕೌಂಟ್ ಅಂತ ಕಾಣುತ್ತೆ, ಮತ್ತು ಇಂಡಿಯನ್ ರುಪೀಸ್ ಅಕೌಂಟ್ ಕಾಣುತ್ತೆ. ಇಂಡಿಯನ್ ರುಪೀಸ್ ಕರೆನ್ಸಿನಲ್ಲಿ ನೀವು ಅಮೌಂಟ್ನ ಆ್ಯಡ್ ಕೂಡ ಮಾಡ್ಬೋದು. ಫೋನ್ಪೇ ಮತ್ತು ಇನ್ನೂ ಪೇಮೆಂಟ್ ಆಪ್ಷನ್ ಇರುತ್ತೆ. ಇವಾಗ ಇಲ್ಲಿ ಕ್ಯಾಂಡಲ್ಸ್ ಕಾಣ್ತಾ ಇದೆ ಅಲ್ವಾ, ಇವಾಗ ಪ್ರತಿಯೊಂದು ಕ್ಯಾಂಡಲ್ ಕೂಡ ಒಂದು 5 ಮಿನಿಟ್ಸ್ನ ಒಂದು ಕ್ಯಾಂಡಲ್ ಆಗಿರುತ್ತೆ. ಯಾವ ಥರ ಅಂದರೆ ಇಲ್ಲಿ ಮೇಲೆ ನೋಡಿ 5 ಮಿನಿಟ್ಸ್ ಸೆಲೆಕ್ಟ್ ಆಗಿದೆ, ಅಂದರೆ 5 ಮಿನಿಟ್ಸ್ದು ಒಂದು ಕ್ಯಾಂಡಲ್ ಇರುತ್ತೆ. ಮತ್ತು ಇವಾಗ ನಾವು 2 ಮಿನಿಟ್ಸನ್ನು ಸೆಲೆಕ್ಟ್ ಮಾಡಿದ್ರೆ ಇವಾಗ ಕಾಣ್ತಾ ಇರೋ ಪ್ರತಿಯೊಂದು ಕ್ಯಾಂಡಲ್ ಕೂಡ 2 ಮಿನಿಟ್ಸು ಒಂದೊಂದು ಕ್ಯಾಂಡಲ್ ಕೂಡ ಆಗಿರುತ್ತೆ. ಇವಾಗ ಟೈಮ್ ಫ್ರೇಮ್ ನಾವು 15 ಮಿನಿಟ್ಸ್ ಕೂಡ ಹಾಕ್ಬೋದು. 15 ಮಿನಿಟ್ಸ್ ಕೂಡ ಹಾಕಿದರೆ ಇವಾಗ ಏನು ಒಂದು ಕ್ಯಾಂಡಲ್ ಕಾಣ್ತಾ ಇದೆ ಅಲ್ವಾ, ಪ್ರತಿಯೊಂದು ಕ್ಯಾಂಡಲ್ ಕೂಡ 15 ಮಿನಿಟ್ಸ್ದು ಒಂದು ಕ್ಯಾಂಡಲ್ ಆಗಿರುತ್ತೆ. ಮತ್ತು ಇದನ್ನು ನಾವು 1 ಅವರ್ ಟೈಮ್ ಫ್ರೇಮ್ಗೂ ಕೂಡ ಹಾಕ್ಬೋದು. ಇವಾಗ ಏನು ಕ್ಯಾಂಡಲ್ ಕಾಣಿಸ್ತಾ ಇದೆ ಅಲ್ವಾ, ಇದು 1 ಅವರ್ದು ಒಂದು ಕ್ಯಾಂಡಲ್, ಪ್ರತಿಯೊಂದು ಕ್ಯಾಂಡಲ್ ಕೂಡ 1 ಅವರ್ ಒಂದು ಕ್ಯಾಂಡಲ್ ಆಗಿರುತ್ತೆ. ಇದನ್ನ ನಾವು ಡೇ ಟೈಮ್ ಫ್ರೇಮಲ್ಲಿ ಕೂಡ ಹಾಕ್ಬೋದು. ಅಂದರೆ ಇವಾಗ 1 ಡೇ ಅಂತ ಹಾಕಿದ್ದೀನಿ ನೋಡಿ. ಇವಾಗ ಇದು ಕ್ಯಾಂಡಲ್ ಕಾಣಿಸ್ತಾ ಇದೆ ಅಲ್ವಾ, ರೆಡ್ ಕ್ಯಾಂಡಲ್ಲು, ಇದು ಬಂದು ಒಂದು ಡೇದು ಕ್ಯಾಂಡಲ್ಲು, ಅಂದರೆ 23 ಡೇಟ್ದು ಒಂದು ಕ್ಯಾಂಡಲ್ಲು. ಮತ್ತು ಇಲ್ಲಿ ಕ್ರಿಪ್ಟೋ ಕಂಪೋಸಿಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಅಸೆಟ್ನ ಕೂಡ ಚೇಂಜ್ ಮಾಡ್ಬೋದು. ಇದರಲ್ಲಿ ಯಾವ ಥರ ಅಸೆಟ್ ಇರುತ್ತೆ ಅಂದರೆ ಯೂರೋ USD, ಮೇಲೆ ಬಂದಿರೋದು OTC ಮಾರ್ಕೆಟ್ ಅಂತ ಇರುತ್ತೆ, ಕೆಳಗಡೆ ಬಂದಿರೋದು ಯೂರೋ USD, ಇದು ರಿಯಲ್ ಮಾರ್ಕೆಟ್ ಇರುತ್ತೆ. ಮತ್ತು ಇದರಲ್ಲಿ ಬೇಕು ಅಂದರೆ ನೀವು ಯಾವುದು ಬೇಕೋ ಆ ಕರೆನ್ಸಿನ ಕೂಡ ಚೇಂಜ್ ಮಾಡ್ಕೋಬೋದು. ಇಷ್ಟೊಂದು ಕರೆನ್ಸೀಸ್ ಇರುತ್ತೆ. ಈ ಕರೆನ್ಸಿನೂ ಕೂಡ ನೀವು ಯಾವ್ದು ಬೇಕೋ ಅದು ಚೇಂಜ್ ಮಾಡ್ಬೋದು. ಮತ್ತು ಇವಾಗ 5 ಮಿನಿಟ್ಸ್ ಹಾಕಿದ್ದೀನಿ ಟೈಮು. ಈ ಥರ ಒಂದು ಕ್ಯಾಂಡಲ್ ಸ್ಟಿಕ್ ಇರುತ್ತೆ. ಮತ್ತು ಇದರಲ್ಲಿ ನೀವು ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿದರೆ ಇದರಲ್ಲಿ ನೀವು SMA ಅಂತ ಬರುತ್ತೆ, ಮತ್ತು EMA ಅಂತ ಬರುತ್ತೆ. SMA ಅಂದರೆ ಸಿಂಪಲ್ ಮೂವಿಂಗ್ ಎವರೇಜ್ ಅಂತ, ಮತ್ತು EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಅಂತ. ಇದನ್ನ SMAನ ನೀವು ಜಾಸ್ತಿನೂ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು ಈ ಥರ. ಆಮೇಲೆ ಇನ್ನು 2-3 ಟೂಲ್ಸ್ ಅಂತ ಕೊಟ್ಟರೆ ಪ್ಯಾರಾಬೋಲಿಕ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ನೀವು ಇಂಡಿಕೇಟರ್ಸ್ ಇರುತ್ತೆ, ಜಿಗ್ಜಾಗ್ ಅಂತ ಇದೆ. ಆಮೇಲೆ ವಾಲ್ಯೂಮ್ಸ್ ಇಂಡಿಕೇಟರ್ ಕೂಡ ಇದೆ. ಆಮೇಲೆ ಇಲ್ಲಿ ಆಸಿಲೇಟರ್ಸ್ ಅಂತ ಇದೆ, MACD ಬರುತ್ತೆ, ಆಮೇಲೆ RSI ಬರುತ್ತೆ. ಈ ಥರ ಬೇಸಿಕ್ಕಾಗಿ ಇಂಡಿಕೇಟರ್ಸನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ಡ್ರಾವಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಾರಿಜಾಂಟಲ್ ಲೈನು ಮತ್ತು ವರ್ಟಿಕಲ್ ಲೈನು, ಟ್ರೆಂಡ್ ಲೈನು, ಈ ಥರ ಎಲ್ಲ ಆಪ್ಷನ್ನ ನೀವು ಯೂಸ್ ಮಾಡ್ಬೋದು. ಹಾರಿಜಾಂಟಲ್ ಲೈನ್ ತೊಗೊಂಡ್ರೆ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಈ ಥರ ಡ್ರಾ ಮಾಡ್ಬೋದು. ಮತ್ತು ಇನ್ನೂ ಒಂದು ಕೂಡ ಬೇಕಾದರೂ ತೊಗೋಬೋದು ನೀವು ಈ ಥರ ಹಾರಿಜಾಂಟಲ್ ಲೈನು. ಮತ್ತು ಇದನ್ನ ಎಲ್ಲ ರಿಮೂವ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ SMA ಮತ್ತು EMA, ಪ್ಯಾರಾಬೋಲಿಕ್ ಅಂತ ಇದೆಯಲ್ವಾ, ಇದನ್ನೆಲ್ಲ ನೀವು ರಿಮೂವ್ ಕೂಡ ಮಾಡ್ಬೋದು. ಬೇಸಿಕ್ಕಾಗಿ ನೀವು ಈ ಥರ ಯೂಸ್ ಮಾಡ್ಬೋದು. ಇದು ಬಂದು ಡೆಮೋ ಅಕೌಂಟ್ ಇದೆ. ಇದರಲ್ಲಿ ರಿಯಲ್ ಅಕೌಂಟಲ್ಲಿ ಕೂಡ ನಾನು ಟ್ರೇಡಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಿಷ್ಟಾಗಿತ್ತು ಬೇಸಿಕ್ಕು. ಮತ್ತು ನಿಮಗೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಯಾವ ಥರ ವಿಡಿಯೋ ಬೇಕು ತಿಳಿಸಿ, ನಾನು ಅದರ ವಿಡಿಯೋವನ್ನು ಅಪ್ಲೋಡ್ ಮಾಡಿಬಿಟ್ಟು ಹಾಕ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.